ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ಎಲ್ಲಿಗೆ ಹೊರಟಿದ್ದೇನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಗೋವಾ ಹೊರಟಿದ್ದೇನೆ. ಈಗ ನಾವು ಕಣ್ಣೂರಿಂದ ಹೋಗುವಂಥ ಪ್ಲ್ಯಾನ್. ಹಾಗಾಗಿ ಬಸ್ಸಲ್ಲಿ ಕಣ್ಣೂರಿಗೆ ಪ್ರಯಾಣ. ಬೆಳಿಗ್ಗೆ 6 ಗಂಟೆಗೆ. ಮಳೆ ಬಂದು ಹೋಗಿದೆ. ನೇಚರ್ ತುಂಬ ಚೆಂದ ಇದೆ. ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಹೇಳಿದಾಗಲೇ ನೇಚರ್ ಇನ್ನೂ ಹಸಿರಾಗಿ ಚೆಂದ ಕಾಣುತ್ತೆ. ಸ್ಪೆಷಲಿ ನಮ್ಮ ಕೊಡಗು ಮತ್ತು ಕೇರಳ ಸೈಡ್ ಫಾಗ್ ಜಾಸ್ತಿ ಇರುತ್ತೆ. ಇದು ಇನ್ನೂ ಕೊಡಗಲ್ಲೇ ಇದ್ದೇನೆ, ಕೇರಳ ಬರಲಿಲ್ಲ. ಮಳೆ ಬಂದರೆ ಮಾತ್ರ ಈ ಥರ ಇರುತ್ತೆ ನೇಚರು. ನೋಡಿ, ತುಂಬ ಫಾಗ್ ಎಲ್ಲ ಇದೆ. ಹೊರಟಿದ್ದೇನೆ ಬಸ್ಸಲ್ಲಿ. ನಮ್ಮ ಕೂರ್ಗೇಟ್ ಇದು. ಕೂರ್ಗೇಟ್ ಅಂತ ಹೇಳಿದರೆ ಒಂಥರ ಸ್ಪೆಷಲ್ ಹೋಟೆಲ್ ಇದು ಎಲ್ಲರಿಗೂ. ಅಂತೂ ಇಂತೂ ಫೈನಲಿ ನಾನು ಕೇರಳ ಕಣ್ಣೂರು ಇಲ್ಲ, ಇರಿಟಿ ಫಸ್ಟ್ ಬಂದ್ವಿದ್ದು ನಾವು. ಇರಿಟಿ ಬಂದು ನೆಕ್ಸ್ಟ್ ಬಸ್ ಚೇಂಜ್ ಮಾಡಿದ್ವಿ ಇರಿಟಿಯಿಂದ. ಸ್ಟೇಷನ್ಗೆ ಪಯಣ, ಬಸ್ ಹಿಡಿದು ಬೆಳಗ್ಗೆ ಎದ್ದು ಒಳ್ಳೆ ಮಂಗಂತರಾಗಿದ್ದೇನೆ. ಮಳೆ ಬರ್ತಿದೆ, ಕೊಡೆ ತರಲಿಲ್ಲ. ಎಲ್ಲ ಬಾಕಿ ಹಾಕ್ಬೋದು ಕೊಡೆ ಅಂತ ಹೇಳಿ ಬಿಟ್ಟು ಬಂದಿದ್ದೇನೆ. ವಿಜಿ ಮತ್ತು ಏನಂತ ಮುಂದೆ ಹೋಗ್ತಿದ್ದಾರೆ ನೋಡಿ. ಇಬ್ರು ಮುಂದೆ ಹೋಗ್ತಿದ್ದಾರೆ. ಸ್ವಲ್ಪ ಹಿಂದೆಯಿಂದ ಹಬ್ಬ ಲೈಟ್ ಮಳೆ ಬರ್ತಾ ಇತ್ತು. ಅಂತೂ ಇಂತೂ ಫೈನಲಿ ರೈಲ್ವೆ ಸ್ಟೇಷನ್ ಕಣ್ಣೂರು ರೀಚ್ ಆದ್ವಿ. ಹಾಗೆ ರೀಚ್ ಆಗಿ ಇಲ್ಲಿ ಟಿಕೆಟ್ ಕೂಡ ಮಾಡಿಕೊಂಡು ಪ್ಲ್ಯಾಟ್ಫಾರ್ಮಿಗೆ ಹೊರಟ್ವಿ ನಾವು. ಇದು ಕಣ್ಣೂರು ರೈಲ್ವೆ ಸ್ಟೇಷನ್ ಹೆಂಗಿದೆ ನೋಡಿ. ಸೇಫ್ ಕ್ಯಾಟ್ರಿಂಗ್ ಅಂತ ಇತ್ತು. ಆ್ಯಕ್ಚುಲಿ ಫಸ್ಟು ಹಸಿವಾಗ್ತಿತ್ತು ನನಗೆ, ಬೆಳಿಗ್ಗೆ ಬೇಗ ಇದ್ದ ಕಾರಣ ಆಗಿರ್ಬೋದು. ಮಸಾಲೆ ದೋಸೆ ಮತ್ತು ವಡೆ ತಿಂದ್ಕೊಂಡ್ವಿ. ಹಾಗೆ ನಮ್ಮ ಟ್ರೈನ್ ಸಹ ಬಂತು. ಖಾಲಿ ಇತ್ತು ಟ್ರೈನ್, ಹಾಗಾಗಿ ತುಂಬ ಆರಾಮ್ಸೆ ಕೂತ್ಕೊಂಡ್ವಿ. ಅಲ್ಲಿಂದ ನಮ್ಮ ಜರ್ನಿ ಗೋವಾದ ಕಡೆಗೆ ಸ್ಟಾರ್ಟ್ ಆಗಿದೆ. ನೋಡಿ, ಮಳೆ ಹೇಳಿದೆ ನಾನು ಫಸ್ಟಿಗೆ, ಮಳೆ ಇದೆ. ಆಲ್ಮೋಸ್ಟ್ ಎಲ್ಲ ಕಡೆ ಮಳೆ ಇತ್ತು. ನಮಗೆ ತುಂಬ ಹಸಿರಾಗಿದೆ, ನೋಡೋಕ್ಕೆ ಖುಷಿ ಆಗ್ತಿತ್ತು. ಹೊರಗಡೆ ಒಂದು ಬೀಚ್ ಕೂಡ ಕೇರಳದಿಂದ ಹೊರಡಬೇಕಿದ್ರೆ ಸಖತ್ ಬೀಚ್ಗಳು ಕಾಣುತ್ತೆ ಆ್ಯಕ್ಚುಲಿ. ನೋಡಿ, ತುಂಬ ವೀಡಿಯೋಸ್ಗಳನ್ನ ಮಾಡೋಕ್ಕಾಗಿಲ್ಲ, ಮಳೆಗೆ ವಿಂಡೋ ಓಪನ್ ಮಾಡೋಕ್ಕೆ ಆಗಿಲ್ಲ ನನಗೆ. ಸಾಧ್ಯ ಆದ ಪ್ಲೇಸಲ್ಲೆಲ್ಲ ವಿಡಿಯೋಗಳನ್ನು ಮಾಡಿದ್ದೇನೆ ನಾನು. ಹಚ್ಚ ಹಸಿರಿನ ಪಯಣ ಇದು ನಂದು. ಸೌಂದರ್ಯ ನೋಡಿಕೊಂಡು, ಹಸಿರಿನ ಸೌಂದರ್ಯ ನೋಡ್ಕೊಂಡು ಹೋಗೋದು. ಸ್ವರ್ಗ ಎಲ್ಲಿದೆ ಅಂತ ಹೇಳಿದರೆ ಪ್ರಕೃತಿ ಮಧ್ಯದಲ್ಲಿದೆ ಅಂತ ಹೇಳ್ತಾರೆ ಅಲ್ವಾ, ನಿಜ ಅನಿಸ್ತು. ತುಂಬ ಆರಾಮ್ಸೆ ಇದ್ದ ಕಾರಣ ಓಡಾಡಿಕೊಂಡು ವೀಡಿಯೋ ಮಾಡಲಿಕ್ಕೆ ಆಯಿತು ನನಗೆ. ರಶ್ ಇದ್ದರೆ ಸುಮ್ಮನೆ ಎದ್ದು ಹೋಗೋದು ಎಲ್ಲ ಕಷ್ಟ ಆಗ್ತಿತ್ತೇನು. ರಶ್ ಇಲ್ಲ ಇತ್ತು, ಹಾಗಾಗಿ ಎದ್ದು ಓಡಾಡಿ ನಿಂತ್ಕೊಂಡು ಕೂತ್ಕೊಂಡು ಮಲ್ಕೊಂಡಿದ್ದೆ ಟ್ರೈನಲ್ಲಿ. ತುಂಬ ಆರಾಮ್ಸೆ ಫ್ರೀಯಾಗಿ ಜರ್ನಿನ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ನಾನು ಮಂಗಳೂರು ಪಾಸ್ ಆದಮೇಲೆ ಅಥವಾ ಕೇರಳ ಸೈಡ್ ತುಂಬ ಅಂದರೆ ತುಂಬ ನವಿಲುಗಳನ್ನು ನೋಡಿದ್ದೆ. ನಾನು ಕೃಷ್ಣನ ಊರಿಗೆ ರೀಚ್ ಆದೆ. ಉಡುಪಿ ಇದು. ಉಡುಪಿ ಅಂತ ಹೇಳಿದಾಗ ಫಸ್ಟ್ ನೆನಪಾಗಿದೆ ನನಗೆ ಕೃಷ್ಣ. ನೆಕ್ಸ್ಟ್ ಸ್ಟೇಷನ್ ಬಂದು ನಂದು ಕುಂದಾಪುರ. ಲಕ್ಕಿ ನೆನಪಾದ. ಆ್ಯಕ್ಚುಲಿ ಲಕ್ಕಿಗೆ ಮೊದಲೇ ಕಮೆಂಟ್ ಕೂಡ ಹಾಕಿದ್ದೆ ನಾನು ರೀಚ್ ಆಗ್ತೇನೆ ಅಂತ ಹೇಳಿ. ಕುಂದಾಪುರ, ಕೃಷ್ಣ, ಲಕ್ಕಿ ಎಲ್ಲ ಅದೇ ಆ ಊರಿಗೆಲ್ಲ ಬಂದಾಗ ನೆನಪಾದರು ನನಗೆ. ಕುಂದಾಪುರದ ಕಡೆ ಎಲ್ಲ ಗದ್ದೆನ ಉತ್ತಿದ್ದಾರೆ, ಗೊಬ್ಬರ ಹಾಕಕ್ಕೆ ರೆಡಿಯಾಗಿದ್ದಾರೆ. ಒಂಥರ ಚಂದ ಚಂದ ಇತ್ತು ಗದ್ದೆಗಳೆಲ್ಲ ಹಸಿರಾಗಿ.
ತುಂಬ ಚೆಂದ ಇತ್ತು. ನೆಕ್ಸ್ಟ್ ನಾನು ಮುರುಡೇಶ್ವರದ್ದು ವಿಡಿಯೋ ಮಾಡೋಕ್ಕೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ದೆ. ಕಾಣುತ್ತೆ ಅಂತ ಹೇಳಿದರು, ನೋಡಲೇಬೇಕು, ವಿಡಿಯೋನ ಮಾಡಲೇಬೇಕು ಅಂತ ಹೇಳಿ ತುಂಬ ವೆಯ್ಟ್ ಮಾಡಿದೆ. ಮಳೆ ಸಿಗದಿದ್ದರೆ ಸಾಕು ಅಂತ. ಫೈನಲಿ ನೋಡಿ ಮುರುಡೇಶ್ವರದ್ದು ಗೋಪುರ ಆ್ಯಂಡ್ ಈಶ್ವರಂದು ಇದು ತುಂಬ ದೂರದಿಂದ ಇಷ್ಟು ಕಾಣುತ್ತೆ. ಮಳೆನೂ ಬರ್ತಿತ್ತು, ಆದರೂ ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ಮಾಡಿದ್ದೇನೆ. ಮುರುಡೇಶ್ವರ ಆ್ಯಕ್ಚುಲಿ ಇದು. ಹೀಗೆ ನನ್ನ ಪಯಣ ಗೋವಾ ಕಡೆ ಸಾಗ್ತಾ ಇದೆ. ನೋಡಿ ಮಳೆ ಕೂಡ ಹಾಗೆ ಬರ್ತಾ ಇದೆ. ಮಳೆ ಆ್ಯಕ್ಚುಲಿ ನನಗೆ ಕುಂದಾಪುರದಿಂದಲೇ ಮಳೆ ಸ್ವಲ್ಪ ಕಮ್ಮಿ ಆಗಿರೋದು. ಮುರುಡೇಶ್ವರ ನಂತರ ಮಳೆ ಇಲ್ಲ ಅನ್ಕೋತೇನೆ. ಅಲ್ಲಿ ತನಕ ಮಳೆನೇ ನೋಡಿದ್ದು ನಾನು. ಎಲ್ಲ ಕಡೆ ಹಸಿರು ಬಿಟ್ಟರೆ ನೀರು, ನೀರು ಬಿಟ್ಟರೆ ಹಸಿರು. ತುಂಬ ಸುಂದರವಾದ ಪ್ರಕೃತಿ ಜೊತೆಗೆ ಪಯಣ ಕೂಡ ಇದು ನನ್ನದು. ನೋಡಿ ಸಮುದ್ರಗಳು, ಸಮುದ್ರದ ತೀರಗಳೆಲ್ಲ, ಮಧ್ಯದಲ್ಲಿ ತೀರಗಳು ಕಂಡು ಬಂದು ತುಂಬ ಚೆಂದ ಕಾಣ್ತಿತ್ತು. ನಾನು ಆ್ಯಕ್ಚುಲಿ ರತ್ನಗಿರಿ ಸಹ ಹೋಗಿದ್ದೆ ಒಂದು ಸಲ, ಬಟ್ ಹಾಗೆಲ್ಲ ಇಷ್ಟೆಲ್ಲ ವಿಡಿಯೋ ಮಾಡೋ ಹುಚ್ಚು ಇರಲಿಲ್ಲ. ಆಗ ಚಾನಲ್ ಕೂಡ ಇರಲಿಲ್ಲ, ವಿಡಿಯೋ ಮಾಡೋ ಅವಶ್ಯಕತೆ ಕೂಡ ತುಂಬ ಇರಲಿಲ್ಲ ಅನ್ಕೋತೇನೆ. ಇಷ್ಟ ಆರಾಮದಲ್ಲಿ ಕೂತಿದ್ದೇನೆ ಅಂತ ಹೇಳಿದರೆ ಹಿಂಗೆ ಸಹ ಕೂತಿದ್ದೇನೆ ನೋಡಿ. ಫೈನಲಿ ನಾನು ರೀಚ್ ಆದೆ ಮಂಗೇಶ್ ಟೆಂಪಲ್. ನೈಟ್ ಇಲ್ಲೇ ಸ್ಟೇ ಕೂಡ, ನಾವು ಕಾರ್ಯಕ್ರಮ ಕೂಡ ಇಲ್ಲೇ ಇರೋ ಕಾರಣ ಇಲ್ಲೇ ಸ್ಟೇ ಆಗಿದ್ದೇವೆ. ನನ್ನ ನೆಕ್ಸ್ಟ್ ಡೇ ಏನೇನಾಯಿತು, ಎಲ್ಲೆಲ್ಲ ಹೋದ್ವಿ ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ತೋರಿಸ್ತೇನೆ. ಈ ವಿಡಿಯೋನ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಖಂಡಿತ ಸಬ್ಸ್ಕ್ರೈಬ್, ಕಮೆಂಟ್ಸ್, ಲೈಕ್ ಕಾಯ್ತಾ ಇರ್ತೇನೆ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.